ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರಿವೇಣಿ ಚೆನ್ನಾಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಧ್ಯಾಹ್ನದ ಒಂದು ಅಡುಗೆನ ಶೇರ್ ಮಾಡ್ತಾಯಿದ್ದೀನಿ. ಈಸಿಯಾಗಿ ಸಿಂಪಲ್ಲಾಗಿ ಒಂದು ಪಾಲಕ್ ದಾಲನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಪಾಲಕ್ ದಾಲನ್ನು ಅಂತಂದೇಳಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಒಂದು ಅಡುಗೆನ ಮಾಡ್ಕೋಬೋದು. ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಯಾವುದೇ ಸೊಪ್ಪುಗಳಾಗಿದ್ರೂ ಸಹ ನಾವು ಮನೆಯಲ್ಲಿ ಅಡುಗೆ ರೂಪದಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಆದರೆ ನಾನಿವತ್ತು ಕುಕ್ಕರ್ ಬಳಸ್ತಾ ಇಲ್ಲ, ಹಾಗೆ ನಾನು ಡೈರೆಕ್ಟಾಗಿ ಬೇಯಿಸ್ಬಿಟ್ಟು ಸಿಂಪಲ್ ದಾಲ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಪಾಲಕ್ ಸೊಪ್ಪಿನ ಒಂದು ದಾಲ್ ಮಾಡ್ತಾಯಿದ್ದೀನಿ ಊಟಕ್ಕೆ. ದಾಲ್ ಅಂದರೆ ಯಾವ ಥರ ಗೊತ್ತಾ ಫ್ರೆಂಡ್ಸ್, ಇದು ಸಾರು ಥರನೂ ನಾವು ಮಾಡ್ಕೋಬೋದು, ಜೊತೆಗೆ ಪಲ್ಯ ಥರನೂ, ಎರಡೂ ಥರ 2 in 1 ರೆಸಿಪಿ ಥರ ಇದು ಬರುತ್ತೆ ನೋಡಿ. ಇದು ನಾನೀಗ ಡೈರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ 2 ಬಟ್ಲು ಸಣ್ಣ ಬಟ್ಲಲ್ಲಿ 2 ಬಟ್ಲು ತೊಗರಿಬೇಳೆ ಹಾಕಿದ್ದೀನಿ, ಮತ್ತು 1 ಬಟ್ಲು ಹೆಸರುಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ಪಾಲಕ ಸೊಪ್ಪನ್ನು ಹಾಕಿ, ಮೆಂತ್ಯ ಸೊಪ್ಪನ್ನು ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು, ಮತ್ತು ನಾನು 3 ಕಟ್ಟು ಪಾಲಕ್ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕಿದ್ರೆ ರುಚಿ ಬರುತ್ತೆ ಅಂತ ಹೇಳಿ ಇಲ್ಲಿ ಈರುಳ್ಳಿ ಟೊಮೆಟೊನ ತೊಳೆದು ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ. ನೋಡಿ ಫ್ರೆಂಡ್ಸ್, ಎಲ್ಲ ಬೆಂದಿದೆ ಚೆನ್ನಾಗಿ. ಈಗ ನಾನು ನಿಮಗೆ ಈಗ ಒಂದು ಒಗ್ಗರಣೆ ಹಾಕ್ತೀನಿ. ಲಾಸ್ಟ್ ಬೇಯೋದು ತುಂಬ ನಿಧಾನ ಆಗುತ್ತಲ್ವ, ಹಂಗಾಗಿ ನಿಮಗೆ ಬೇಯಿಸಿದ ಮೇಲೇ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕುಕ್ಕರಲ್ಲಿ ಹಾಕಬಾರ್ದು, ನಾವು ಡೈರೆಕ್ಟಾಗಿ ಫ್ರೆಂಡ್ಸ್ ನಾವು ಇದನ್ನು ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಮೆತ್ತಗಾಗುತ್ತೆ. ನಾವು ಹಂಗೆ ಡೈರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೇಯುತ್ತೆ, ಬೇಳೆ ಚೆನ್ನಾಗಿದೆ. ಫಿಲ್ಟ್ರ್ ನೀರು, ಒಳ್ಳೆ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ತುಂಬ ಚೆನ್ನಾಗಿ ಬೆಂದಿದೆ. ಈಗ ದಾಲ್ ಮಾಡೋಣ. ಇದು ನಾವು ಜೋಳದ ರೊಟ್ಟಿ, ಚಪಾತಿ, ಅನ್ನಕ್ಕೆ ಮಾಡ್ಕೋಬೋದು ಸ್ನೇಹಿತರೆ. ಸಾರು ಥರನೂ ನೀವು ಮಾಡ್ಕೋಬೋದು. ಇದನ್ನೇ ಸ್ವಲ್ಪ ನೀರು ಹಾಕಿ ಸಾಂಬಾರು ಪುಡಿ ಎಲ್ಲ ಜಾಸ್ತಿ ಹಾಕಿದ್ರೆ ಇದು ಸಾರು ಥರನೂ ಮಾಡ್ಕೋಬೋದು, ದಾಲ್ ಥರನೂ ಮಾಡ್ಕೋಬೋದು. ಈಗ ನೋಡಿ, ನಾನೀಗ ಬೇಯಿಸ್ತಾ ಇದ್ದೀನಿ. ಈಗ ಒಗ್ಗರಣೆನ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಟೊಮೆಟೊನ ಹೆಚ್ಕೊತೀನಿ. ಬಾಣಲೆಗೆ ಎಣ್ಣೆನ ಹಾಕಿ ಈಗ ನಾನು ಸಾಸಿವೆ ಜೀರಿಗೆ ಒಗ್ಗರಣೆಯನ್ನು ಕೊಡ್ತಿದ್ದೆ ಸ್ನೇಹಿತರೆ. ಮೊದಲನೇದಾಗಿ ನಿಮಗೆ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಬೇಕಾಗಿತ್ತು. ಸಾರಿ, ಇವತ್ತು ಹೇಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ಯಾಕೆಂದರೆ ನಾನು ಯಾವುದೇ ವಿಡಿಯೋನ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸಂಕ್ರಾಂತಿ ಹಬ್ಬ ನಿಮಗೆ ಎಲ್ಲ ಮಳೆ ಬೆಳೆ ಆರೋಗ್ಯ ಆಯುಷ್ಯ ಸಮೃದ್ಧಿಯನ್ನು ಕೊಡಲಿ ನಿಮಗೆ ಅಂತ ನಾನು ಭಗವಂತನಲ್ಲಿ ಕೇಳ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು ನಾವು. ಈಗ ಸ್ನೇಹಿತರೆ, ಈಗ ನಾನು ಗಾಣದ ಎಣ್ಣೆನ ಹಾಕಿದ್ದೀನಿ, ಸಾಸಿವೆ ಜೀರಿಗೆಯನ್ನು ಇದಕ್ಕೆ ಹಾಕ್ತೀನಿ. ನಂತರ ಈರುಳ್ಳಿ ಟೊಮೊಟೊನ ನಾನು ಹಾಕ್ತೀನಿ ಸ್ನೇಹಿತರೆ. ಈಗ ನಾನು ಚೆನ್ನಾಗಿ ಅದು ಒಗ್ಗರಣೆಯಲ್ಲಿ ಚಟಪಟ ಸಿಡಿಬೇಕಾಗುತ್ತೆ ಸಾಸಿವೆ. ನಂತರನೇ ನಾವು ಈಗ ಈರುಳ್ಳಿ ಮತ್ತು ಟೊಮೊಟೊನ ನಾವು ಹಾಕೋಣ. ಈಗ ಇದು ಆರೋಗ್ಯಯುತವಾದಂತಹ ಒಂದು ಪಲ್ಯ ಅಂತ ಹೇಳ್ಬೋದು ನಾವು. ಇಲ್ಲಿ ಯಾವುದೇ ಒಂದು ಬೇರೆ ನಾವು ಯಾವುದೇ ಒಂದು ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆನ ಹಾಕಿ ಅದನ್ನೆಲ್ಲ ಮಾಡ್ತಾಯಿಲ್ಲ. ಇಲ್ಲಿ ತುಂಬ ಸಿಂಪಲ್ಲಾಗಿ ನಾನು ಮಾಡ್ತಾ ಇರೋದು. ಇದು ಎಲ್ಲ ಏಜ್ನವ್ರಿಗೂ ಸಹ ಒಳ್ಳೆಯದು, ಮತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇದನ್ನು ನಾವು ಮಾಡ್ಬೋದು, ಮಾಡಿಕೊಡ್ಬೋದು. ಅವರಿಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ಇನ್ನೊಂದು ಇಲ್ಲಿ ಟೊಮೆಟೊ ಮತ್ತು ಹುಣಸೆಹಣ್ಣನ್ನು ಸ್ವಲ್ಪ ನಾವು ಹಾಕಬೇಕಾಗತ್ತೆ ದಾಲ್ಗೆ. ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂದರೆ ಒಂದು ಲೈಟಾಗಿ ಹುಳಿ ಅಂಶ ಇರುತ್ತೆ ಪಾಲಕ್ ಸೊಪ್ಪಲ್ಲಿ, ಹಂಗಾಗಿ ಜಾಸ್ತಿ ಹುಳಿ ಅಂಶ ಹಿಡಿಯೋದಿಲ್ಲ ಪಾಲಕ್. ಹಂಗಾಗಿ ನಾವು ಇಲ್ಲಿ ಟೊಮೆಟೊ ಮಾತ್ರ ಹಾಕ್ತಾ ಇರೋದು ನಾನು. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹೀಗೆ ನಾವು ದಿನನಿತ್ಯ ಮನೆಯಲ್ಲಿ ಅಡುಗೆನ ನಾವು ಮಾಡಲೇಬೇಕಾಗುತ್ತೆ ಎಲ್ಲರೂ ಸಹ. ಮನೆ ಅಂದಮೇಲೆ ಇದನ್ನು ನಾವು ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ನಮಗೆ 2 in 1 ರೆಸಿಪಿ ಅಂತ ಹೇಳ್ಬೋದು. ಇದು ಬೆಳಿಗ್ಗೆ ತಿಂಡಿಗೂ ಸೆಟ್ ಆಗುತ್ತೆ, ನಂತರ ಮಧ್ಯಾಹ್ನ ಊಟಕ್ಕೂ ಸೆಟ್ ಆಗುತ್ತೆ. ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಟ್ರೆ ನಮ್ಮದು ಅವತ್ತಿನ ಅಡುಗೆ ಕೆಲಸ ಮುಗಿದೋಗುತ್ತೆ ಸ್ನೇಹಿತರೆ. ಏಕೆಂದರೆ ನಾವೀಗ ನೋಡ್ರಿ ಅಡುಗೆ ಮನೆಯಲ್ಲೇ ಇರೋಕ್ಕಾಗೋದಿಲ್ಲ, ಏನೋ ಒಂದು ಜೋಡಿಸ್ಕೋಬೇಕಾಗತ್ತೆ. ಹೊರಗೆ ಹೋಗೋರಿಗೂ ಸಹ ತುಂಬ ಯೂಸ್ ಆಗುತ್ತೆ ಈ ಥರ ಒಂದು ರೆಸಿಪಿಗಳು ಬೆಳಗ್ಗೆ ಮಾಡೋದ್ರಿಂದ. ಅವ್ರಿಗೆ ಮಧ್ಯಾಹ್ನದ್ದು ಪ್ರಾಬ್ಲಮ್ ಇರಲ್ಲ, ಮತ್ತು ನೈಟ್ ಏನಾದರೂ ಮಾಡಬೇಕು ಅನ್ನೋದು
ಇರಲ್ಲ. ನೈಟ್ ಇದಕ್ಕೆ ನಾವು ಸ್ವಲ್ಪ ಒಂದು 4-5 ರೊಟ್ಟಿ ಮಾಡ್ಕೊಂಬಿಟ್ರೆ ಆಗುತ್ತೆ, ಇಲ್ಲಾಂದರೆ ಚಪಾತಿ ಮಾಡ್ಕೊಬೋದು ಇದೇ ದಾಲ್ಗೆ. ಇಲ್ಲಾಂದರೆ ನಾವು ಬಿಸಿ ಅನ್ನ ಜೊತೆ ನಾವು ಊಟ ಮಾಡ್ಬೋದು. ಈಗ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಬೇಕಾಗುತ್ತೆ. ಅರಿಶಿನ ಪುಡಿಯನ್ನು ನಾನು ಹಾಕಿ ನಂತರ ಇದನ್ನು ನಾನು ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ದಾಲಿಗೆ ಹಾಕಿಬಿಟ್ಟು ನಾನು ರುಚಿಯಾಗಿರುತ್ತೆ ತುಂಬ ಇದು ದಾಲು. ಎಲ್ಲರಿಗೂ ಸಹ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಇದನ್ನ ತಿನ್ಬೋದು. ಬಾಣಂತಿಯರಿಗೂ ಕೊಡ್ಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿಲ್ವಲ್ಲ, ಹಂಗಾಗಿ ನಾವು ಬಾಣಂತಿಯರಿಗೂ ಕೊಡ್ಬೋದು. ಹಸಿ ಕೊಬ್ಬರಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಆದರೆ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಕುದಿಸಿ ಕೊಟ್ಟರೆ ಹಸಿ ಕೊಬ್ಬರಿ ಏನೂ ಪ್ರಾಬ್ಲಮ್ ಆಗೋಲ್ಲ ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಹಸಿ ಕೊಬ್ಬರಿನೂ ಸಹ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ನಾನು ಇದಕ್ಕೆ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ. ಹಸಿ ಶುಂಠಿಯನ್ನು ಹಾಕ್ಕೊಂಬಿಟ್ಟು ಈಗ ನಾನು ಅದನ್ನು ಕೆಲವರು ಮಿಕ್ಸರಲ್ಲೂ ಹಾಕ್ಬೋದು ಕಾಯಿ ಜೊತೆ, ಇಲ್ಲ ಅಂದರೆ ನಾವು ಈ ಥರ ತುರ್ಕೋಬೇಕಾಗತ್ತೆ ಸಣ್ಣದಾಗಿ. ಇಲ್ಲ ಜಜ್ಜಿ ಸಹ ನಾವು ಹಸಿ ಶುಂಠಿಯನ್ನು ಹಾಕಬೇಕಾಗತ್ತೆ. ಈಗ ಇದ್ರ ಜೊತೆ ಬೆಳ್ಳುಳ್ಳಿನೂ ಸಹ ನಾನು ಜಜ್ಜಿ ಹಾಕ್ಕೊಂಡಿದ್ದೆ. ಬೆಳ್ಳುಳ್ಳಿನೂ ಸಹ ಹಾಕಿದ್ದೀನಿ ಆಲ್ರೆಡಿ. ಅದು ನಿಮಗೆ ವಿಡಿಯೋದಲ್ಲಿ ಅದು ವಿಡಿಯೋದಲ್ಲಿ ಬಂದಿಲ್ಲ, ಸಾರಿ. ಈಗ ಬೆಳ್ಳುಳ್ಳಿ ಹಸಿ ಶುಂಠಿಯನ್ನು ನಾನು ಹಾಕಿರೋವಂಥದ್ದು. ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ, ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕಿದ್ದೀನಿ ಸ್ನೇಹಿತರೆ. ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಾವು. ಈ ಒಂದು ಮೆಂತ್ಯ ಸೊಪ್ಪು, ಪಾಲಕ ಸೊಪ್ಪು, ಈ ಥರ ಎಲ್ಲ ಸೊಪ್ಪುಗಳನ್ನು ನಾವು ಮಿಕ್ಸ್ ಮಾಡಿ ಬೇಳೆ ಪಲ್ಯ ಅಂತ ಹೇಳಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಅದನ್ನೇ ನಾವು ದಾಲ್ ಅಂತ ಹೇಳ್ತೀವಿ. ನಾನಿಲ್ಲಿ ಪಾಲಕ್ ಸೊಪ್ಪಿನ ವಿಶೇಷವಾಗಿ ಪಾಲಕ್ ಸೊಪ್ಪಿನ ದಾಲ್ ಅಂತ ಹೇಳ್ಬೋದು ಇದನ್ನ. ಇಲ್ಲಿ ಬೇರೆ ನಾನು ಯಾವುದನ್ನು ಹಾಕಿಲ್ಲ, ಸ್ವಲ್ಪನೇ ಪ್ರಮಾಣದಲ್ಲಿ ಸಣ್ಣ ಕಟ್ಟಲ್ಲಿ ಅರ್ಧ ಕಟ್ಟು ನಾನು ಮೆಂತ್ಯ ಸೊಪ್ಪನ್ನು ಹಾಕಿರೋಂಥದ್ದು, ಸುಮ್ಮನೆ ಫ್ಲೇವರ್ಗೋಸ್ಕರ. ಈಗ ನಾವು ಬರೀ ಪಾಲಕಲ್ಲಿ ಮಾಡಿದ್ರೂ ಸಹ ಚೆನ್ನಾಗಿರುತ್ತೆ ಇದು. ಈಗ ಒಗ್ಗರಣೆಯನ್ನು ಸಹ ನಾನಲ್ಲಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಚೆನ್ನಾಗಿ ಬೆಂದ ಮೇಲೆ ನಾವು ಈಗ ಎರಡು ಥರದಲ್ಲೂ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಬೋದು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿ. ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಅದನ್ನು ನಾವು ಪೇಸ್ಟ್ ಥರ ಮಾಡಿ ಹಾಕ್ಬೋದು ತರಿಯಾಗಿ. ಇಲ್ಲಾಂದರೆ ನಾವು ಖಾರದ ಪುಡಿಯಾಗೂ ಮಾಡ್ಬೋದು. ಇದು 2 ಥರನೂ ಮಾಡ್ಬೋದು ಇದನ್ನು ನಾವು ಪಾಲಕ್ ಸೊಪ್ಪಿನ ದಾಲಲ್ಲಿ. ಈಗ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಇವತ್ತು ಬಳಸ್ತಾ ಇಲ್ಲ, ಯಾಕೆಂದರೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನಾವು ಇದನ್ನು ಮಧ್ಯಾಹ್ನವೂ ಇಡ್ತೀವಿ, ರಾತ್ರಿಗೂ ಇಡ್ತೀವಲ್ವ, ಹಾಗಾಗಿ ಇದು ತುಂಬ ಹಸಿಮೆಣ್ಸಿನ್ಕಾಯಿ ನಾವು ತಿನ್ನಂಗೆ ಆಗಿಬಿಡುತ್ತೆ. ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಸಿಮೆಣಸು ಅಂತ ಹೇಳಿ ನಾನು ಜಾಸ್ತಿ ಹಸಿಮೆಣಸನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಆದರೆ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ. ಇದಕ್ಕೆ ಆರೋಗ್ಯ ದೃಷ್ಟಿ ನೋಡಿಕೊಂಡ್ರೆ ನಾವು ಸುಮ್ಮನೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು. ಮನೆಯಲ್ಲೇ ಆದಷ್ಟು ನಾವು ಈ ಥರ ಸೊಪ್ಪುಗಳನ್ನು ಬಳಸಿಬಿಟ್ಟು, ತರಕಾರಿಗಳನ್ನು ಬಳಸಿಬಿಟ್ಟು, ಈಗ ಒಂದು ಸಾರಾಗಲಿ ಪಲ್ಯ ಆಗಲಿ ನಾವು ಮಾಡ್ಕೊಳೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆದಷ್ಟು ಹೊರಗಿನ ಆಹಾರಗಳನ್ನು ನಾವು ಕಡಿಮೆ ಮಾಡೋಣ, ಆದಷ್ಟು ಮನೆಯಲ್ಲೂ ಸಹ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ನಾನು ಸಿಂಪಲ್ ದಾಲ್ ಥರ ಯಾಕೆ ನಿಮಗೆ ತೋರಿಸಿದ್ದು ಅಂದರೆ, ಎಷ್ಟೋ ಜನಗಳಿಗೆ ಕಡಿಮೆ ಪದಾರ್ಥಗಳನ್ನು ಬಳಸಿಬಿಟ್ಟು ರುಚಿಯಾಗಿ ಅಡುಗೆನ ಮಾಡ್ಕೊಳ್ಳೋದು ಕೆಲವರಿಗೆ ಗೊತ್ತಾಗಲ್ಲ ಅನ್ನೋದಕ್ಕಿಂತ ಅವ್ರು ಅದನ್ನು ಮಾಡಿರಲ್ಲ ಅಂತ ಹೇಳ್ತೀನಿ. ಮಾಡಿದರೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಈಗಿನ ಮಕ್ಕಳು ಅಷ್ಟೇ ಪಾಪ ಓದಿರ್ತಾರೆ ಕಷ್ಟಪಟ್ಟವರು, ತುಂಬ ಓದೋದಿರುತ್ತೆ ಅವರಿಗೆ, ದೊಡ್ಡ ಕೆಲಸಗಳನ್ನು ತಗೊಂಡಿರ್ತಾರೆ, ತುಂಬ ಡಿಗ್ರಿಗಳನ್ನು ಮಾಡಿರ್ತಾರೆ. ಅವರಿಗೆಲ್ಲ ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗಿರಲ್ಲ, ಅವರಮ್ಮ ಮಾಡಿಕೊಟ್ಟಿರ್ತಾರೆ. ಸಡನ್ನಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಅವರಿಗೆ ಅಯ್ಯೋ ಏನಪ್ಪ ಮಾಡೋದು, ಹೆಂಗೆ ಮಾಡೋದು, ಏನು ಮಾಡೋದು, ಅವರಿಗೆ ಒಂಥರ ಆಕರ್ಷಣೆ ಕಳಚಿ ಕೆಳಗೆ ಬಿದ್ದಂಗೆ ಆಗಿಬಿಡುತ್ತೆ. ಆದ್ರೂ ಸಹ ನಾವು ಯೂಟ್ಯೂಬು ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಯೂಟ್ಯೂಬಿಂದ ಎಷ್ಟೋ ಅಡುಗೆಗಳನ್ನು ಗೊತ್ತಿಲ್ಲದವರು ಸಹ ಕಲಿಬೋದು ಸ್ನೇಹಿತರೆ. ಎಷ್ಟು ಹೆಲ್ಪ್ ಆಗುತ್ತೆ ಯೂಟ್ಯೂಬಲ್ಲಿ ನೋಡೋದ್ರಿಂದ ಅಡುಗೆಗಳನ್ನು ಅಂದರೆ ತುಂಬ ಜನಗಳಿಗೆ ಹೆಲ್ಪ್ ಆಗುತ್ತೆ. ಕೆಲವರಿಗೆ ನೋಡಬೇಕು ಅಂದ್ರೂ ಸಮಯ ಸಿಕ್ಕಿರಲ್ಲ, ಕೆಲವರು ಮನೆಯಲ್ಲಿ ಅವರಿಗೆ ಹೇಳ್ಕೊಡೋಕ್ಕೂ ಅವ್ರಿಗೆ ಆಗಿರಲ್ಲ. ಅಂಥ ಸಮಯದಲ್ಲಿ ಯೂಟ್ಯೂಬಲ್ಲಿ ತುಂಬ ಸಹಾಯ ಆಗುತ್ತೆ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಸಾಂಬಾರು ಪುಡಿ ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ, ಮತ್ತು ಉಪ್ಪನ್ನು ಸಹ ಸ್ವಲ್ಪ ಹಾಕಿದ್ದೀನಿ. ಹುಣಸೆ ಹಣ್ಣನ್ನು ಮಾತ್ರ ಬಳಸಿಲ್ಲ, ಸ್ವಲ್ಪ ನಾನು ಬೆಲ್ಲ ಹಾಕಿರೋ ಅಂಥದ್ದು ಇಲ್ಲಿ ಆರೋಗ್ಯಯುತವಾದಂತಹ ಒಳ್ಳೆಯ
ಪಲ್ಯನ ನಾವು ಮಾಡ್ಕೊಳ್ಳೋದ್ರಿಂದ ದಾಲ್ ಅಂತ ಅನ್ಬೋದು, ಪಲ್ಯ ಅಂತ ಹೇಳ್ಬೋದು. ಈ ಥರ ಸಾಂಬಾರು ಥರನೂ ನಾವು ಇದರಲ್ಲಿ ಮಾಡ್ಕೋಬೋದು, ಸಾಂಬಾರು ಅಂತಲೂ ಹೇಳ್ಬೋದು. ಸ್ವಲ್ಪ ನಾವು ನೀರನ್ನು ಹಾಕಿದಾಗ ಇದು ಸಾಂಬಾರು ಥರನೂ ನಮಗೆ ಬರುತ್ತೆ. ಮತ್ತು ಅದಕ್ಕೆ ಹುಣಸೆಹಣ್ಣು, ಉಪ್ಪು ಮತ್ತು ಮೇಲೆ ಕಡಿಮೆ ಅನಿಸುತ್ತೆ ನೀರು ಹಾಕಿದಾಗ ನಮಗೆ ಮತ್ತೆ ಹಾಕಬೇಕಾಗತ್ತೆ. ಹೀಗೆ ನಾವು ಮನೆಯಲ್ಲಿ ವೈವಿಧ್ಯಮಯವಾದಂತಹ ತರಕಾರಿಗಳ ಜೊತೆ ಪಲ್ಯ ಒಂದು ಆಗಿರ್ಬೋದು, ಸಾರಾಗಿರ್ಬೋದು, ಕಾಳುಗಳು, ಹಸಿ ಕಾಳುಗಳು ಬರ್ತಾಯಿದೆ ಈಗೆಲ್ಲ, ಅವರೆಕಾಳು ಸೀಸನ್ನು. ಹಾಗಾಗಿ ಎಲ್ಲನೂ ಸಹ ನಾವು ಮಾಡಬೇಕಾಗತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಈ ಥರ ಸೊಪ್ಪು ತರಕಾರಿಗಳನ್ನು ತಿನ್ನೋದ್ರಿಂದ. ಆದಷ್ಟು ಈ ಥರ ಸಿಂಪಲ್ ದಾಲ್ಗಳನ್ನು ಆದಷ್ಟು ನಾವು ಮಾಡ್ಕೋಬೋದು ಮನೆಯಲ್ಲಿ. ಈಗ ಸ್ವಲ್ಪ ನೀರು ಕಡಿಮೆ ಆಗಿತ್ತು, ನಾನು ಈಗ ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಪಾಲಕ್ ಸೊಪ್ಪನ್ನು ಜಾಸ್ತಿ ಹಾಕಿದ್ದೀನಿ, ಬೇಳೆ ಪ್ರಮಾಣನ ಕಡಿಮೆ ಮಾಡಿದ್ದೀನಿ. ತುಂಬ ಸೊಪ್ಪಿನ ಅಂಶ ಸ್ವಲ್ಪ ಜಾಸ್ತಿ ಇರಲಿ, ದೇಹಕ್ಕೆ ಹೋಗಲಿ ನಮಗೆ ಅಂತ ಹೇಳಿ ನಾನು ಇಲ್ಲಿ ಆ ಸೊಪ್ಪನ್ನು ಹಾಕಿರೋದು. ಈಗ ಉಳಿದಿರೋ ಅಂಥ ನೀರು ಒಗ್ಗರಣೆಯಲ್ಲಿ ಸ್ವಲ್ಪ ಹಾಕಿದ್ನಲ್ವ, ಅದನ್ನು ಸಹ ನಾನು ಹಾಕಿದ್ದೀನಿ. ಯಾಕೆ ವೇಸ್ಟ್ ಮಾಡಬೇಕು ಅಂತ ಈಗ ಕಾಯಲ್ಲಿರೋ ಅಂಥ ನೀರನ್ನು ಸಹ ಸ್ವಲ್ಪ ಹಾಕ್ಕೊಂಡೆ. ಈಗ ಚೆನ್ನಾಗಿ ಒಂದೆರಡು ಸಲ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಪಾಲಕ್ ದಾಲು ರೆಡಿ ಆಗುತ್ತೆ ಸ್ನೇಹಿತರೆ. ಇದು ಆಲ್ ಇನ್ ಒನ್ ಥರ ಆಗುತ್ತೆ ನಿಮಗೆ. ಅನ್ನಕ್ಕೂ ಬರುತ್ತೆ, ರೊಟ್ಟಿಗೂ ಬರುತ್ತೆ, ಚಪಾತಿಗೂ ಬರುತ್ತೆ, ತಿಂಡಿಗೂ ಸೆಟ್ ಆಗುತ್ತೆ. ಬೆಳಗ್ಗೆ ಚಪಾತಿ ಮಾಡಿಕೊಡ್ಬೋದು ನಾವು. ಎಲ್ಲದಕ್ಕೂ ಈ ಥರ ಒಂದು ದಾಲು ಹೊಂದ್ಕೊಳ್ಳುತ್ತೆ. ಈಗ ನಾನು ಸ್ವಲ್ಪ ಬೆಲ್ಲನ ಹಾಕಿದ್ದೇನೆ. ಈಗ ಸ್ವಲ್ಪನೇ ಸ್ವಲ್ಪ ಪ್ರಮಾಣದಲ್ಲಿ. ಹೀಗೆ ನಮ್ಮ ಒಂದು ಮಧ್ಯಾಹ್ನದ ಅಡುಗೆ ಇವತ್ತು ಮುಗೀತು ಸ್ನೇಹಿತರೆ ಇವತ್ತು. ಯಾಕೆಂದರೆ ದಿನ ನಮಗೆ ಅದೊಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಮಾಡಿದ್ಮೇಲೆ ಏನೋ ಒಂಥರ ಅಯ್ಯೋ ಎಲ್ಲ ಕೆಲಸ ಮುಗೀತಪ್ಪ ಅಂತ ಅನಿಸುತ್ತೆ ನೋಡಿದ್ರೆ. ಈಗ ನಾವು ಏನೇ ಒಂದು ಮಾಡಿಕೊಂಡು ಏನೋ ಊಟ ಮಾಡಿದಾಗ ಮನೆಯಲ್ಲಿ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನಮಗೆ, ಹೊರಗಿಂದ ತಂದು ಊಟ ಮಾಡೋದಕ್ಕಿಂತನೂ. ಹೀಗೆ ನಮ್ಮ ಆರೋಗ್ಯಯುತವಾದಂಥ ಇವತ್ತು ಪಾಲಕ್ ಸೊಪ್ಪಿನ ಒಂದು ದಾಲ್ ತುಂಬ ರುಚಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಹೀಗೆ ಸ್ನೇಹಿತರೆ ದಿನ ನಾವು ಈ ಥರನೇ ಒಳ್ಳೊಳ್ಳೆಯ ಒಂದು ಅಡುಗೆಗಳನ್ನು ಮಾಡ್ಕೋಬೇಕಾಗತ್ತೆ. ಯೂಟ್ಯೂಬ್ ಮತ್ತು ಯಾವುದೇ ಒಂದು ಇವತ್ತು ಮೀಡಿಯಾದಲ್ಲಿ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ರೆಸಿಪಿ ಚಾನಲ್ಗಳು ರೆಸಿಪಿಗಳನ್ನು ಆದಷ್ಟು ರೆಸಿಪಿಗಳಿಂದ ಎಷ್ಟೋ ಜನ ಬರಲಿಲ್ಲದಂಥವ್ರಿಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಯೂಟ್ಯೂಬಲ್ಲಿ ಸುಮಾರು ಜನಗಳು ಕಲ್ತ್ಕೊಂಡಿದ್ದಾರೆ ಅಡುಗೆನ ಅಂತ ಹೇಳ್ಬೋದು ನಾನು. ಈಗ ಬನ್ನಿ, ಮಧ್ಯಾಹ್ನದ ಸಮಯ ಆಯ್ತಲ್ವ, ಈಗ ಊಟ ಮಾಡೋಣ. ಈಗ ನಾನು ಒಂದು ಜೋಳದ ರೊಟ್ಟಿನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪನೇ ಸ್ವಲ್ಪ ದಾಲನ್ನು ನಾನಲ್ಲಿ ಹಾಕ್ಕೊಂಡಿರೋ ಅಂಥದ್ದು ಸ್ನೇಹಿತರೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ದಾಲು. ಇವತ್ತು ನಿಮಗೂ ಸಹ ಇದು ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ ಸ್ನೇಹಿತರೆ. ಯಾವುದೇ ಒಂದು ಸಮಯದಲ್ಲಾದರೂ ಬೇಗ ಇಲ್ಲಿ 10-15 ನಿಮಿಷದೊಳಗೆ ಇದನ್ನ ನಾವು ಮಾಡ್ಕೊಂಬಿಡ್ಬೋದು. ತುಂಬ ಈಸಿ ಇದು. ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ನೀವೆಲ್ಲ ನಿಮ್ಮ ಸಮಯವನ್ನು ಕೊಟ್ಟು ನನ್ನ ಒಂದು ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ, ಯಾವುದೇ ವಿಡಿಯೋ ಆಗಿರ್ಬೋದು, ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಯಾರಾದರೂ ಹೊಸಬ್ರು ಬಂದಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ, ನಾನು ಸಹ ನಿಮಗೆ ಜಾಯಿನ್ ಆಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ.